ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶಿವ ಮಹೇಶ್. ನಾನಿವತ್ತು ವಿಡಿಯೋ ಮಾಡೋ ಉದ್ದೇಶ ಏನಂದರೆ, ಮೊನ್ನೆ ನಮ್ಮ KD ಸಿನಿಮಾದ 4ನೇ ಸಾಂಗ್ ರಿಲೀಸ್ ಆಯಿತು. ಕೆಲವೊಂದು ಜನ ಇನ್ಸ್ಟಾಗ್ರಾಮ್ ಹಾಗೆ ಯೂಟ್ಯೂಬರ್ಸು ಅದನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ಹೇಳ್ತಿದ್ದಾರೆ. ಆ್ಯಕ್ಚುಲಿ ಜನರಿಗೆ ಒಂದು ತಪ್ಪಾದ ಮೆಸೇಜ್ ಹೋಗ್ತಾ ಇದೆ, ಒಂದು ರಾಂಗ್ ಮೆಸೇಜ್ ಹೋಗ್ತಾ ಇದೆ. ಅದರ ಅರ್ಥ ಏನಂದರೆ, ಮೇಲೆತ್ತಿ ಕೆಳಗೆ ಇಳಿಸಿ. ಇವಾಗ ಅವ್ರು ಹೇಳಿದ್ದು ಬಾಟಲ್ ಬಗ್ಗೆ, ಎಣ್ಣೆ ಬಾಟ್ಲು. ನಾವು ಕುಡಿಬೇಕಾದ್ರೆ ಹೆಂಗೆ ಕುಡಿತೀವಿ, ಬಾಟಲ್ ಹೆಂಗೆ ತೊಗೋತೀವಿ, ಮೇಲೆತ್ತೀವಿ, ಕುಡಿತೀವಿ, ಮತ್ತೆ ಕುಡಿದಾದ್ಮೇಲೆ ಕೆಳಗೆ ಇಳಿಸ್ತೀವಿ. ಇಷ್ಟೇ ಸಿಂಪಲ್. ತೊಟ್ಟಿದ್ದಂಗೆ ಅಂದರೆ ಒಂದು ಹನಿ ಕೂಡ ಕೆಳಗಡೆ ಬೀಳದಂಗೆ ಕುಡಿತೀವಿ ಅಂತ ಅವ್ರು ಹೇಳಿರೋದು. ಆಮೇಲೆ ಮೆತ್ತಿಗಿರ್ತದೆ, ಮುಟ್ಟಿದ ತಕ್ಷಣ ಸೋರ್ತದೆ. ಅಂದರೆ ಉಪ್ಪಿನಕಾಯಿ ಬಗ್ಗೆ ಅವ್ರು ಹೇಳಿರೋದು. ಮುಟ್ಟಿದ ತಕ್ಷಣ ಮೆತ್ತಿಗಿರುತ್ತೆ, ಮುಟ್ಟಿದ ತಕ್ಷಣ ಅದು ಎತ್ತಿದ ತಕ್ಷಣ ಉಪ್ಪಿನಕಾಯಿ ರಸ ಸೋರ್ತದೆ ಅಂತ ಅವ್ರು ಹೇಳಿದ್ರು. ಅವರು ಒಂದು ಬಾಟಲು ಮತ್ತು ಉಪ್ಪಿನಕಾಯಿನ ಇಟ್ಕೊಂಡು ಒಂದು ಸಾಂಗ್ ಬರೆದಿದ್ದಾರೆ. ಅದನ್ನು ತಪ್ಪಾಗಿ ಗ್ರಹಿಸ್ಕೊಂಡು ಜನರಿಗೆ ಒಂದು ರಾಂಗ್ ಮೆಸೇಜ್ ಹೋಗೋ ಥರ ದಯವಿಟ್ಟು ಮಾಡಬೇಡಿ. ಆ ಸಾಂಗಲ್ಲಿ ಕ್ಲಿಯರಾಗಿ ತೋರಿಸಿದ್ದಾರೆ. ಸಂಜಯ್ ದತ್ ಆಮೇಲೆ ನೂರಾ ಫತೇಹಿ ಮುಂದೆ ಒಂದು ಕೈ ಬರುತ್ತೆ, ಇದು ಉಪ್ಪಿನಕಾಯಿ ಇಟ್ಕೊಂಡಿರೋದು. ಸಂಜಯ್ ದತ್ ಅವರು ಇಬ್ಬರು ನೋಡ್ಬಿಟ್ಟು ರಿಯಾಕ್ಟ್ ಮಾಡ್ತಾರೆ. ಸಂಜಯ್ ದತ್ ಸ್ಮೈಲ್ ಮಾಡ್ತಾರೆ. ಅದನ್ನ ಕ್ಲಿಯರಾಗಿ ನೋಡಿ ಫಸ್ಟು. ಉಪ್ಪಿನಕಾಯಿ ಮೇಲೆ ಮತ್ತು ಎಣ್ಣೆ ಬಾಟಲ್ ಮೇಲೆ ಬರೆದಿರೋ ಸಾಂಗು. ಮುಂದೆ ಬೇಕಿದ್ರೆ ಅದನ್ನು ಇಲ್ಲಿ ಕೆಳಗಡೆ ಹಾಕಿರ್ತೀನಿ ನೋಡಿ. ಅದು ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೊಂಡಿದ್ದೀನಿ, ಅದನ್ನು ಕೆಳಗಡೆ ಹಾಕ್ತೀನಿ. ದಯವಿಟ್ಟು ಅದನ್ನೆಲ್ಲ ನೋಡಿ. ಸೊ ಯಾರು ತಪ್ಪು ಕಲ್ಪನೆ ಮಾಡ್ಕೋಬೇಡಿ, ತಪ್ಪಾಗಿ ಭಾವಿಸ್ಬೇಡಿ. ಪ್ರೇಮ್ಸ್ ಅವರು ಕ್ಲಿಯರ್ ಆಗಿ ಹೇಳಿರೋ ವಿಡಿಯೋನು ಮುಂದೆ ಹಾಕ್ತಾ ಇದ್ದೀನಿ, ದಯವಿಟ್ಟು ನೋಡಿ. ಈ ಸಾಂಗಿನ ಸ್ಫೂರ್ತಿ ಹೇಗೆ ಸರ್? ಒಂದು ಬಾಟ್ಲು ಸ್ಕೂಟಿ, ಒಂದು ಬಾಟ್ಲು ಎಣ್ಣೆ ಬಾಟ್ಲು ಉಪ್ಪಿನಕಾಯಿ. ನೀವು ಏನೇನೋ ಅರ್ಥ ಮಾಡ್ಕೊಂಡು ನಂಗೆ ಇದು ಮಾಡ್ಬಿಟ್ರು ಬೋ. ಅಯ್ಯೋ ನೀವು ತಿರ್ಗಿ ಆಮೇಲೆ ನನ್ನ ಮೇಲೆ. ಏಪ್ರಿಲ್ 30ನೇ ತಾರೀಕಿಗೆ ಸಿನಿಮಾ ಬರ್ತಾ ಇದೆ. ಒಂದು ಒಳ್ಳೆ ಫ್ಯಾಮಿಲಿ ಕಥೆ ಅದು. ಫ್ಯಾಮಿಲಿ ಎಲ್ಲ ಜನ ಬಂದು ಕೂತ್ಕೊಂಡು ನೋಡುವಂಥ ಒಂದು ಸಿನಿಮಾ ಅದು. ದಯವಿಟ್ಟು ಎಲ್ಲರೂ 34 ತಾರೀಕಿಗೆ ಏಪ್ರಿಲ್ 30ಕ್ಕೆ ಥಿಯೇಟ್ರಿಗೆ ಬನ್ನಿ, ಸಿನಿಮಾನ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ನಮಸ್ಕಾರ.